CPL ಒಂದು 3 ಕೋಟಿ ತಂದಿದ್ದೀನಿ ನಿನ್ನೆ ಎಲ್ಲ ಮಾಡಿ ರಸ್ತೆಗಳೆಲ್ಲ ಎದುರುಗಡೆ ಕೊಮ್ಮಲ್ ಮರಿಗೆ ಇದಕ್ಕೊಂದು ಮೊಬೈಲ್ ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಇದುವರೆಗೂ ಎಷ್ಟು ಅನುದಾನ ಕೊಟ್ಟಿದ್ದೀರಾ ನಮ್ಮೂರಿಗೆ ನಮ್ಮ ಜೊತೆ ಕರ್ಕೊಂಡು? ನಾನೀಗ ಪ್ರೆಸ್ ಮೀಟ್ ಇಡ್ತಾ ಇದ್ದೀನಿ. ಇನ್ನೊಂದು ಪ್ರೆಸ್ ಮೀಟಲ್ಲಿ ಯಾವ ಹಳ್ಳಿ ಇಂಪ್ಯಾಕ್ಟ್ ಏನು, ಹಳ್ಳಿಯಲ್ಲಿ ಏನು ಕೇಳಿದ್ರು ನಾನೇನು ಅನುದಾನ ಕೇಳಿ ಫುಲ್ FD ಅಪ್ರೂವಲ್ ಆಗಿರೋ ಲೆಟರು ನಿಮ್ಮ ಮುಂದೆ ಇಡ್ತೀನಿ ಕಂಪ್ಲೀಟ್. ಯಾವ್ಯಾವ ಹಳ್ಳಿಗೆ ಹೋಗಿದ್ದೆ, ಮುದ್ದೇನಹಳ್ಳಿ ಪಂಚಾಯತಿಂದ ಸ್ಟಾರ್ಟ್ ಮಾಡಿ ಯಾವ ಹಳ್ಳಿಗೆ ಎಷ್ಟು ಅನುದಾನ ಹಾಕಿದೆ ಪ್ರೆಸ್ ಮೀಟಲ್ಲಿ ನಿಮ್ಮ ಮುಂದೆ ಹೇಳಿ ಗುದ್ಲಿ ಪೂಜೆ ಮಾಡ್ತೀನಿ. ಸರ್, ನೀವು ಯಾವ ಹಳ್ಳಿಗೆ ಹೋದ್ರೂ ಮೂಲಭೂತ ಸೌಕರ್ಯಗಳು ಹೆಚ್ಚು ಅದೇ ಪ್ರಾಬ್ಲಮ್ ಏನಾಗುತ್ತೆ ಬ್ರದರ್ ನೋಡಿ, ಹೋಗಿ ನಿರ್ಲಕ್ಷ್ಯ ಅಲ್ವ ಸರ್? ಏನಾಗುತ್ತೆ ಈಗ MLA ನಾನು ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು. ಇದು ಈಗ ಬಂದಿದ್ದೀನಿ, ಈಗ ಸಾಲ್ವ್ ಮಾಡ್ತಿದ್ದೀನಿ. ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು. ಸೊ ಸರಿ ಮಾಡ್ತೀನಿ ಸರ್. ಮತ್ತು ಪ್ರದೀಪ್ ಈಶ್ವರ್ ಅವರ ನೂತನ ಈ ಯೋಜನೆ ನಮ್ಮೂರಿಗೆ ನಮ್ಮ ಶಾಸಕರು, ಬೇರೆ ಶಾಸಕರು ಕೂಡ ಇದನ್ನು ಬಳಸ್ಕೋಬೇಕು ಅಂತ ಆಲೋಚನೆ ಇದೆಯಂತೆ ರಾಜ್ಯದಲ್ಲಿ. ಏನು ಹೇಳಿ ನನಗೆ ಭಾಳ ಖುಷಿ ಆಗುತ್ತೆ. ತುಂಬ ಜನ ಶಾಸಕರು ನನ್ನ ಜೊತೆನೂ ಕೇಳಿದ್ರು, ಪ್ರದೀಪ್ ಹೇಗೆ ಮಾಡ್ಬೋದು, ಪ್ರೋಸ್ ಆ್ಯಂಡ್ ಕನ್ಸ್ ಎಲ್ಲ. ನಾನು ಹೇಳಿದೆ, ಅಣ್ಣ ಇದು ನೋಡಿ ನಿಮಗೆ ಗೊತ್ತಿರಲಿ, ನನಗೆ 1.25 ವರ್ಷದಿಂದ ನನಗೆ 25 ಕೋಟಿ ಅನುದಾನ ಕೊಟ್ಟಿದ್ರು. ಆದರೆ ನಾನು ಬಳಸೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಹಂಗೆ ಇಟ್ಕೊಂಡೆ. ಕಾರಣ ನಾನು ಹಳ್ಳಿಗಳಿಗೆ ಹೋದ್ಮೇಲೆ ನೋಡಿ ಬಳಸೋಣ. ಕೆಲವರು MLAಗಳು ಏನು ಮಾಡಿಬಿಟ್ರು, ಬಂದಿದ್ದ ತಕ್ಷಣ ಒಂದು 3-4 ರೋಡ್ ಮೇಲೆ ಹಾಕ್ಬಿಟ್ರು. ನಾನಿವಾಗ 25 ಕೋಟಿ ಸ್ಪೆಷಲ್ ಗ್ರ್ಯಾಂಟ್, ಒಂದು 10 ಕೋಟಿ, ಇನ್ನೊಂದು 25 ಕೋಟಿ ಎಲ್ಲ ಇಟ್ಕೊಂಡು ಒಂದು 50-60 ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾಯಿದ್ದೀನಿ. ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು 15 ಲಕ್ಷ ಅನುದಾನ ಹಾಕ್ಕೊಂಡೆ ಈ ಹಳ್ಳಿಗೆ ಕಾಲಿಟ್ಟಿದ್ದು. ಅವ್ರು ಏನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು. ಬಟ್ ಎಲ್ಲರೂ ಮಾಡ್ತಾರೆ ಸರ್, ನಂಬಿಕೆ ಇದೆ. ಸರ್, ಇವತ್ತು ಸೈನ್ಯರ ತ್ಯಾಗ ಬೆಲೆ ಕಟ್ಟಕ್ಕಾಗಲ್ಲ. ಸೋಲ್ಜರು, ಫಾರ್ಮರು ಈ ದೇಶದ ಆಸ್ತಿ. ಸೊ ಅವ್ರ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನದೊಂದು ವೈಯಕ್ತಿಕ ವಿನಂತಿ ಏನು ಅಂದರೆ, ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ, ನಮ್ಮದಾಗಲಿ ಮತ್ತೊಂದು ಸರ್ಕಾರ ಆಗಲಿ, ಆರ್ಮಿಯಲ್ಲಿ ಯಾರಾದರೂ ಒಬ್ಬ ಸೋಲ್ಜರ್ ತೀರೋದು, ಅವ್ರ ಕುಟುಂಬದ ಮಕ್ಕಳು ಏನು ಓದ್ತಾರೆ. ನಾನು ಹೇಳೋದು, ಒಬ್ಬ ಹುಡುಗ ಅವನು ಸಪೋಸ್ ಒಬ್ಬ ಸೋಲ್ಜರ್ ತೀರೋದ ಕಾಶ್ಮೀರಲ್ಲಿ, ಅವ್ರ ಮಗ MBBS ಓದ್ತಾನೆ ಅಂತ ಬಯಸಿದ್ರೆ ಅವ್ನಿಗೊಂದು ಮಿನಿಮಮ್ ಸ್ಕೋರ್ ಒಂದು 60% ಇಟ್ಟು ಆ ಹುಡುಗನಿಗೆ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಓದಿಸ್ಬೇಕು. ಅವ್ನು IITಗೆ ಹೋಗ್ತಾನೆ ಅಂದರೆ ಒಂದು 60% ಎಲಿಜಿಬಿಲಿಟಿ ಇಟ್ಟು ಯಾವುದೇ ಎಂಟ್ರೆನ್ಸ್ ಇದೆ ಆ ಹುಡುಗನ IITಯಲ್ಲಿ ಓದಿಸ್ಬೇಕು. ಅವ್ನು ಸಿವಿಲ್ ಸರ್ವಿಸ್, ಆರ್ಮಿ ಸೋಲ್ಜರ್ಸ್ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಓದಿಸ್ತೀವಿ ಅಂತ ಆ ಥರ ಮಾಡಿದ್ರೆ ಆ ಕುಟುಂಬಗಳಿಗೆ ನಾವು ಜೀವ ತುಂಬಿದಂಗಾಗುತ್ತೆ. ರಿಸರ್ವೇಷನ್ ಕೊಡೋದ್ರಿಂದ ಏನಾಗುತ್ತೆ, ಎಕ್ಸ್-ಆರ್ಮಿ ಕೋಟಲ್ಲಿ ಒಂದು 5% ಕೊಡ್ತಾರೆ. ಪಾಪ ಆ ಮಕ್ಳಿಗೆ ಓದೋಕ್ಕಾಗಿರಲ್ಲ, ತಂದೆ ತಿಳ್ಕೊಂಡು. ನಾನು ಕೇಳೋದೇನಂದರೆ, ಒಂದು ಫಸ್ಟ್ ಕ್ಲಾಸ್ ಇರೋ ಹುಡುಗರಿಗೆ, ಹುತಾತ್ಮ ಯೋಧರ ಮಗಳಿಗೆ ಫ್ರೀ ಮೆಡಿಕಲ್ IIT ಇಂಥದ್ದೆಲ್ಲ ಓದಿಸ್ಬೇಕು ಸರ್ಕಾರಗಳು ಅನ್ನೋದು ನನ್ನ ಬಯಕೆ. ಸರ್, 18 ಟಾಕ್ ಇರ್ತಾ ಇದ್ದೀನಿ. ಈಗಾಗಲೇ 100 ಸರಣಿ ಪ್ರಶ್ನೆ ಪತ್ರಿಕೆ ನಮ್ಮ ನಾಗಭೂಷಣ್ ಸರ್ ಅವರ ಸಾರಥ್ಯದಲ್ಲಿ ಸರಣಿ ಪ್ರಶ್ನೆ ಪತ್ರಿಕೆಯಲ್ಲಿ ಡೈಲಿ ಎಕ್ಸಾಮ್ ನಡೆಸ್ತಿದ್ದೀವಿ. ಇವತ್ತು ಎಷ್ಟನೇದು ಸರ್? 14ನೇದು ಅಲ್ಲ, 48 + 14 ಅಂದರೆ ಎಷ್ಟಾಯಿತು? 52, 62ನೇ ಎಕ್ಸಾಮ್ ನಡೀತಾ ಇದೆ. 48 ಫಸ್ಟ್ ಹಾಫಲ್ಲಿ ಆಗೋಯ್ತು ಸರ್. ಈಗ ಸೆಕೆಂಡ್ ಪಾರ್ಟಲ್ಲಿ 12ನೇ ಎಕ್ಸಾಮ್ ಇರುತ್ತೆ. 18 ಎಕ್ಸಾಮ್ ನಡೀತಾ ಇದೆ ಸರ್, ಪಬ್ಲಿಕ್ ಎಕ್ಸಾಮ್. ಬೆಸ್ಟ್, ಧೈರ್ಯವಾಗಿರಿ. SLC ಮಕ್ಕಳಿಗೆಲ್ಲ ನಾನು ಕೂತು ಮೋಟಿವೇಟ್ ಮಾಡ್ತೀನಿ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀರಿ. SSLC ಫಲಿತಾಂಶ ನಾವು ಕಾಪಿ ಹೊಡೆದು ನಂಬರ್ 1 ಆಗೋದೆಲ್ಲ ಬೇಡ. ಎಷ್ಟಾದರೆ ಅಷ್ಟು ಪರವಾಗಿಲ್ಲ. ಪ್ರಾಮಾಣಿಕವಾಗಿ ಬರೆಯೋಣ, ನಿಮ್ಮ ಭವಿಷ್ಯ ನನಗೆ ಮುಖ್ಯ. ಆಲ್ ದಿ ಬೆಸ್ಟ್. ಈಗಿನ ಯುವ ಪೀಳಿಗೆ ಪಾಶ್ಚಿಮಾತ್ಯ ಸಂಪ್ರದಾಯಕ್ಕೆ ಒಪ್ಪಿಕೊಂಡು ಪ್ರೇಮಿಗಳ ದಿನಾಚರಣೆ ಅಂತ ಆಚರಣೆ ಮಾಡಿದ್ರೆ ಹೇಳ್ಕೊಳಕ್ಕಾಗಲ್ಲ. ಇವೆಲ್ಲ ಚೆನ್ನಾಗಿ ಇವತ್ತು ಹೆಡ್ಲೈನ್ಸಲ್ಲಿ ಓಡುತ್ತೀವಿ. ಏನು ಮಾಡೋದು? ನಾನು ಕೆಲವೊಂದು ಬೈಯೋದು ನಿಲ್ಲಿಸಿದಾಗಿಂದ ನಿಮಗೂ TRP ಕಡಿಮೆ ಆಗಿದೆ. ಸ್ಕಾಲರ್ಶಿಪ್ ಇದು ಅದು ಗೌರ್ಮೆಂಟದ್ದು ಡಿಲೇ ಆಗಿದೆ. ಇದು ಭಾಳಷ್ಟು ಜನ, ನಾನು ಇವತ್ತು ಪ್ರೀತಿ ಪ್ರೇಮದ ಬಗ್ಗೆ, ಇವತ್ತು ಪ್ರೇಮಿಗಳ ದಿನಾಚರಣೆ, ನಾನು ಹೇಳ್ತಾ ಇರ್ತೀನಿ, ಪ್ರೀತಿ ಅಂದರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಉತ್ತರವ, ಮನೆಯಲ್ಲಿ ಸಿಗೋದನ್ನು ಮತ್ತೆಲ್ಲೋ ಹುಡುಕುವ ಪ್ರಯತ್ನವ, ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರೀತಿ ಅಂದರೆ ಪದೇ ಪದೇ ಪ್ರೀತಿಸಬೇಕು, ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸಬೇಕು. ಆದರೆ ಪ್ರೀತಿಯಲ್ಲೂ ಸ್ವಾರ್ಥ ಇದೆ. ಐ ಲವ್ ಯು ಪದದಲ್ಲಿ I ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತಲ್ಲ. ಮೀ ಟು ಅಲ್ಲಿ ಮೀ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ. ನಾವು ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು, ಆ ಹುಡುಗಿ ಅವ್ನ ಲೈಫಲ್ಲಿದ್ದರೆ ಅವ್ನು ಚೆನ್ನಾಗಿರ್ತಾನೆ ಅಂತ, ಅವಳು ಚೆನ್ನಾಗಿರಲಿ ಅಂತಲ್ಲ. ಅಕಸ್ಮಾತ್ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು ಅವಳು ಚೆನ್ನಾಗಿರಲಿ ಅನ್ನೋಕ್ಕೆ ಆದರೆ, ಅವ್ರ ಮನೇಲಿ ಯಾವುದೋ ಒಂದು ಮದುವೆ ಫಿಕ್ಸ್ ಮಾಡಿದಾಗ ಆಲ್ ದಿ ಬೆಸ್ಟ್ ಹೇಳಬೇಕು. ಡಾಬಾಗೂ ಕಾಂಡಿಮೆಂಟಿಗೆ ಗೆಸ್ಟ್ ಯಾಕೆ ಆಗಬೇಕು ಅಲ್ವಾ? ಪ್ರೀತಿಯಲ್ಲೂ ಒಂದು ಸ್ವಾರ್ಥ ಇರುತ್ತೆ. ಸಾಧ್ಯದಷ್ಟು ಅದಾಗಲಿ. ನಾನು ನಂಬಿರೋದಿಷ್ಟೇ. ನಾನೆಲ್ಲ ಹುಡುಗಿರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀನು ಇಷ್ಟಪಟ್ಟಿರೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲಮ್ಮ, ನಿಮ್ಮ ಅಪ್ಪ ಅಷ್ಟು ಗ್ರೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀನಿ. ಹುಡುಗರಿಗೂ ಹೇಳ್ತಿದ್ದೀನಿ, ನೀನು ಇಷ್ಟಪಟ್ಟು ಹುಡುಗಿ
ಒಳ್ಳೆಯವಳಲ್ಲ ಅಂತ ಹೇಳ್ತಾ ಇಲ್ಲ, ನಿಮ್ಮ ಅಮ್ಮ ಅಷ್ಟು ಒಳ್ಳೆಯವಳಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾಡ್ಬೋದು ನೋಡಿಯಪ್ಪ ಏಮ್ ಯಜಮಾನ್ರು ಅರ್ಧ ಮಂದಿಂದ కాదనా ఇప్పుడు పోనీ ఒక పని చేద్దామా, నువ్వు దిగులుపడద్దు, క్యాన్సల్ చేద్దాము. నువ్వు మీ అన్న అందరూ వస్తారు తాలూకా ఆఫీస్తాకి ఆడుకోకొని రాజీ చేద్దాము. ಗ್ರ್ಯಾಂಡ್ ಕ್ಯಾನ್ಸಲ್ ಮಾಡಿ ಬರ್ತಾರೆ. ಬಂದ ಮೇಲೆ ಆಗ ಇವ್ರು లేకుంటే ఇప్పుడు మీరు ఎన్నన్నాళ్ళు ఇదే కాట్లాడుకుని ఉంటారు. అప్పుడు ఎవరికి లేదు అంటే ఒక అన్నాళ్ళు మీకు బాధ అర్థమైనోడు వాయినా నువ్వు కూకొని ఏమన్నా కాదు ఇప్పుడు ఈఎఫ్కి కాదు ఈఎఫ్కి అధికారం ఉంది. ఈఎఫ్ అనేదేమే ఈఎఫ్ తీస్తే కాదు యజమాన్ నేను చెప్పేది ఏం తెలుస్తున్నా రాయకడ నువ్వు రాయకడ నేను చెప్పేది నాకు ఆ భాగమే బేకలా నాకు ఇచ్చా తీర్మానం కావచ్చా నేను చెప్పేది ಅವಡೆ ಜ್ವರ ಮನಡಿಗೆ ಕೆಬಿ ಅವರು ಅಣ್ಣ ಸರ್ ಬನ್ನಿ ಸರ್ ಇಲ್ಲಿ ಬನ್ನಿ. ಇದೇನೋ ಇದೊಂದು ಅರ್ಜಿ ನೋಡಿ ಕೊಟ್ಬಿಡಿ సర్. ఇమీడియట్గా చేపిస్తాను. ఇప్పుడు తహసీల్దార్ సార్ ఉన్నారు, లేట్ ఎంట్రీ అయ్యి నేను ఆర్డర్ చేపిస్తాను. ఆయన అదైనా ఇంకా ఇల్లు నేను వచ్చిన తక్షಣ ಮೇಜಿಸ್ತಾನೆ. ಸ್ವಾಮಿ ಫಿಶರೀಸ್ ಅಲ್ಲಿ ಏನಾದರೂ ಒಂದು ಮನೆ ಹಾಕ್ಕೊಡ್ಬೋದಾ ನೋಡಿ. ಡೆತ್ ಸರ್ಟಿಫಿಕೇಟ್ ಇದು ಯಾವ್ದು ಅಣ್ಣ? ಯಾವುದು ಕಾಣಿಸಿರಲ್ಲ. మీరు అంబులెన్స్ నంబర్ పెట్టుకోండి, ఇచ్చేస్తారు. అమ్మ ఏడు చదువుతుంది అమ్మ, బాగా చదువుకో, అది చదువుకో. నేనేమైతుందో నేను ఆర్థిక సాయం నాకు ఎట్లా చేస్తాను. హుషారు. వయసు 5వ క్లాసా? 5వ క్లాస్ అంగన్వాడి 5వ క్లాస్ కాదు, 5 ఏండ్లా. ಏನು ಉಪಯೋಗ ಏನು ಮಾಡಿಲ್ಲ ಸರ್. ಎಷ್ಟೋ ಸಲ ಹಾಸ್ಪಿಟ್ಲ್ ಎಲ್ಲ ತಿರ್ಗಿದ್ದೀವಿ, ಇಲ್ಲ ಆಶಾ ವರ್ಕರ್ ಹತ್ರ ಕೇಳಿದ್ದೀವಿ, ಎಲ್ಲಾನು ಕೇಳಿದ್ದೀವಿ ಸರ್. ಸ್ಟಿಪ್ಸು ಚೆಕ್ ಮಾಡೋ ಸ್ಟಿಪ್ಸ್ ಇದು ಮಾಡ್ರಿ ಅಂತ ಹೆಲ್ಪ್ ಮಾಡಲಿಲ್ಲ ಸರ್. ನಮ್ಗೆ ಬೆಂಗಳೂರಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಹೇಳೋರಲ್ಲ ಮೇಡಮ್ ನಮ್ಗೆ ಚೆಕ್ ಮಾಡ್ರಿ ಅಂತ. ಈಗ నీకేం గ్లూకోమీటర్ ఇది కావాలక్క? ಈ ಥರ ಡೇಟ್ ಹಾಕ್ಕೊಡ್ತಾರೆ ಮೇಡಮ್. ನಮ್ಗೆ ನಾವು ಚೆಕ್ ಮಾಡಬೇಕು. ಎಷ್ಟು ಸಲ ನಾವು ಸುಮಾರು ಒಂದು 10 ಸಲ ಬಂದಿದ್ದೀವಿ ಮೇಡಮ್. ಅಕ್ಕ నీ రిక్వైర్మెంట్ ఏం చెప్పక్క? ನಮಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಸರ್. ತಿಂಗಳಿಗೊಂದ್ಸಲ 5-5 ಸಾವಿರ ಆಗುತ್ತೆ.
ఎల్లు యాటికి వేస్తాను అక్కడ నువ్వు నేను అంబులెన్స్ నంబర్ పెట్టుకుంటా ఫోనే అంట అంబులెన్స్ ఇక్కడికి వస్తుంది ఇందిరాగాంధీ వెహికల్ డ్రాప్ చేస్తుంది నేను పోతే ಅಂಬುಲೆನ್ಸ್ ನ್ಯೂರೋ ಸರ್ಜನ್ ಸರ್ ಹೌದಾ ನಾಳೆ ಎಷ್ಟೊತ್ತಿಗೆ ಕಳಿಸ್ತೀನಿ ಸರ್ ಇಲ್ಲ ಇವತ್ತೇ ಕಳಿಸ್ಲಾ అమ్మ అంబులెన్స్ అಣ್ಣ అక్క ఇవిడు టిఫిన్ తింటాక నువ్వు అక్క ఇవిడు డీన్ని మాట్లాడినాను సైకియాట్రిస్టు న్యూరో సర్జన్ ఇద్దరు మా పిల్లోడు గవర్నమెంట్ హాస్పిటల్లో చూపించి తిరిగితే చింటుతావే ఇస్తాను నువ్వు ఈ కార్యక్రమం అయితేనే అంబులెన్స్ ఎక్కువ తొడకపోతారు చూపించి తిరిగితే చిల్లే బిడబెత్తమ్మా ఆయన చూపిద్దాం దీనికి న్యూరో సర్జన్ ఒపీనియన్ అడుగుదాము మొదలు ఇంకా ఇట్లా ఉందా అట్లయితే అక్కడ ఇప్పుడు ఏమైంటుందంటే ఇప్పుడు యజమానులు తిరిగి డిప్రెషన్లో ఇదంతా ఉంటుంది అక్కడ డిప్రెషన్ అయింటావు బాధపడి కానీ డాక్టర్తో ఒక స్కానింగ్ అంతా సరే నీకేం ఖర్చు ఉండదు మన అంబులెన్స్ ఇప్పుడు పోదు ఒక అర్ధగంట సరే విడో పెన్షన్ వచ్చే తర చేస్తుంది ఒక నెల లోపల వస్తుంది కెమెరాలకి అక్క చెప్పక్క